ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇವತ್ತಿನ ವೀಡಿಯೋನಲ್ಲಿ ನಾನು ಫುಲ್ ರೆಸಿಪೀಸ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಬಂದು ನಾನು ಸುಟ್ಟಾಕಿರೋ ಬದನೆಕಾಯಿನ ಹೇಗೆ ಗೊಜ್ಜು ಮಾಡೋದು ಅಂತ ಹೇಳಿ. ಸೊ ಫಸ್ಟ್ ಸುಟ್ಟಾಕಿ ಬದನ ಬೇಯಿಸ್ಕೊಂಡ್ಮೇಲೆ ಅದರ ಸಿಪ್ಪೆ ತೆಗೆದು ಈ ಥರ ಫುಲ್ಲು ಪುರಿಂಚ್ಕೊಂಡು ಅದಕ್ಕೆ ಉಪ್ಪನ್ನು ಹಾಕಿಟ್ಕೋಬೇಕು. ಹಾಗೆ ನಾನೇನು ಮಾಡ್ತೀನಿ ಅಂತಂದರೆ ಹುಳಿ ಮತ್ತು ಬೆಲ್ಲನ ಒಂದು ಸಪ್ರೇಟ್ ಇದರಲ್ಲಿ ನೆನೆ ಹಾಕೋತೀನಿ. ಆಮೇಲೆ ಒಗ್ಗರಣೆಗೆ ಅಂತ ಹೇಳಿ ಉದ್ದಿನಬೇಳೆ, ಹಸಿಮೆಣಸು, ಕರಿಬೇವು ಇದನ್ನೆಲ್ಲ ಹಾಕಿ ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಕೋತೀನಿ. ಫಸ್ಟಿಗೆ ಏನು ಮಾಡಬೇಕಂದ್ರೆ ಉಪ್ಪು ಹಾಕಿ ಹಾಗೆ ಹುಳಿ ಬೆಲ್ಲ ಇಟ್ಕೊಂಡಿರೋ ಇದಿರುತ್ತಲ್ಲ ಆ ನೀರನ್ನು ದಪ್ಪ ಮಾಡಿಕೊಂಡು ಸೊ ಅದನ್ನು ನಾವು ತುಂಬ ನೀರು ಮಾಡ್ಕೊಳಕ್ಕೆ ಹೋಗಬಾರ್ದು. ಅದನ್ನು ನಾವು ಈ ಬದನೆಕಾಯಿಗೆ ಹಾಕ್ಕೋಬೇಕು. ಹಾಗೆ ಅದಾದಮೇಲೆ ನೆಕ್ಸ್ಟ್ ಅದಕ್ಕೆ ಒಗ್ಗರಣೆ ಕೊಟ್ಕೋಬೇಕು. ಒಗ್ಗರಣೆ ಕೊಟ್ಕೊಂಡು ಆದಮೇಲೆ ಸಣ್ಣಕ್ಕೆ ಕೊರೆದಿರುವಂಥ ಈರುಳ್ಳಿನ ಹಾಕ್ಕೊಂಡ್ರೆ ನಮಗೆ ಬದನೆಕಾಯಿ ಗೊಜ್ಜು ರೆಡಿ ಆಗುತ್ತೆ. ನಾನು ಹಾಗೆ ಇಲ್ಲಿ ಕ್ಯಾಬೇಜ್ ಪತ್ರೊಡೆ ಮಾಡ್ತಾಯಿದ್ದೆ. ಇದಕ್ಕೆ ಒಣಮೆಣಸು, ಬೆಲ್ಲ, ಹುಳಿ ಹಾಗೆ ಕೊತ್ತಂಬರಿ ಕಾಳು, ಸ್ವಲ್ಪ ಅರಿಶಿನ ಪುಡಿನ ತೊಗೊಂಡಿದ್ದೀನಿ. ಹಾಗೆ ಕ್ಯಾಬೇಜ್ನ ತೊಗೊಂಡಿದ್ದೀನಿ. ನಾನು ರಾತ್ರಿಯೇ ಕುಚ್ಚಲಕ್ಕಿ ಹಾಗೆ ವೈಟ್ ರೈಸನ್ನು ನೆನೆ ಹಾಕಿದ್ದೆ. ಸೊ ಬೇಕಾದವರು ಕುಚ್ಚಲಕ್ಕಿ ಯೂಸ್ ಮಾಡೋದಿಲ್ಲ ಅನ್ನೋರು ವೈಟ್ ರೈಸ್ ಮಾತ್ರ ಯೂಸ್ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ ಜೀವನದಲ್ಲಿ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಕ್ಯಾಬೇಜ್ ಪತ್ರೊಡೆನ ಮಾಡ್ತಾ ಇರೋದು. ಸೊ ಹೀಗೀಗೆ ಮಾಡಬೇಕು ಅಂತ ಹೇಳಿ ತಿಳ್ಕೊಂಡಿದ್ದೆ. ಸೊ ಹಾಗಾಗಿ ಆ ಅಕ್ಕಿಗೆ ಒಣಮೆಣಸು, ಕೊತ್ತಂಬರಿ ಕಾಳು ಅದೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾವು ಕ್ಯಾಬೇಜ್ನ ಈ ಥರ ಸಣ್ಣದಾಗಿ ಕೊರೆದು ಹಾಕೋಬೇಕು. ಅದನ್ನು ಡೈರೆಕ್ಟಾಗಿ ಹಾಕೊಳ್ಳೋದಕ್ಕಿಂತ ಸ್ವಲ್ಪ ಒಂದೆರಡು ಸತಿ ತೊಳೆದು ಹಾಕೋಬೇಕು. ಆವಾಗ ಅದರ ಸ್ಮೆಲ್ ಒಂದು ಸ್ವಲ್ಪ ಹೋಗುತ್ತೆ. ಇಲ್ಲಾಂದರೆ ಅದು ಹೆಚ್ಚಾಗಿ ಕ್ಯಾಬೇಜ್ ಡೈರೆಕ್ಟ್ ಸ್ಮೆಲ್ ಬರುತ್ತಲ್ಲ, ಅದು ಇಷ್ಟ ಆಗೋದಿಲ್ಲ ಯಾರಿಗೂ. ಸೊ ಹಾಗಾಗಿ ನಾನಿಲ್ಲಿ ಫಸ್ಟಿಗೆ ಒಲೆ ಕಿಚ್ಚು ಹಾಕ್ಕೊಂಡು ಹಾಗೆ ಬಾಳೆಲೆನ ಬಿಸಿ ಮಾಡ್ಕೊತಾ ಇದ್ದೀನಿ. ಈ ಬಾಡಿಸೋದು ಅಂತ ಹೇಳ್ತಾರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಈ ಥರ ಬಾಡಿಸ್ಕೊಂಡ್ರೆ ಮಡ್ಚೋದಕ್ಕೆ ತುಂಬ ಸುಲಭ ಆಗುತ್ತೆ. ಸೊ ಹಾಗಾಗಿ ನಾನು ಯಾವುದೇ ರೆಸಿಪೀಸ್ನ ವಿಡಿಯೋ ಮಾಡಬೇಕು ಅಂತಲೇ ಹೇಳಿ ಮಾಡೋದಿಲ್ಲ. ಯಾವಾಗ ಈ ರೆಸಿಪೀಸ್ನ ಮಾಡ್ತಾ ಇರ್ತಾನಲ್ಲ ಸೊ ಆವಾಗಲೇ ನಾನು ವಿಡಿಯೋಸ್ನ ಮಾಡ್ಕೊಂಡ್ಬಿಡ್ತೀನಿ. ನನಗೇನು ಅನಿಸುತ್ತೆ ಅಂದರೆ ಕೆಲವೊಂದು ಸತಿ ಒಂದೊಂದು ವೀಡಿಯೋಸ್ ಮಾಡುವಾಗ ಇದು ನೆಸೆಸಿಟಿ ಇದೆನಾ ಅಂತ ಹೇಳಿ ಅನಿಸುತ್ತೆ. ಸೊ ಹಾಗಾಗಿ ನನ್ನ ಕೆಲವೊಂದು ವೀಡಿಯೋಸ್ ತುಂಬ ಡಿಲೇ ಆಗೋದು. ನೋಡ್ತೀನಿ ಹಾಕೋದು ಬೇಡವೋ ಅಂತ ಹೇಳಿ. ಯಾಕಂತಂದರೆ ಅದರಲ್ಲಿ ವಿಷ ಇದ್ರೆ ಮಾತ್ರ ಹಾಕಬೇಕಲ್ಲ. ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗುತ್ತೆ. ಇದು ರೆಸಿಪೀಸ್ ಕೆಲವೊಂದು ಜನಕ್ಕೆ ಗೊತ್ತಿರುತ್ತೆ ಕೂಡ. ಸೊ ಹಾಗಾಗಿ ಗೊತ್ತಿಲ್ಲದಿರೋರಿಗೆ ಅಂದರೆ ನನಗೆ ಫಸ್ಟ್ ಟೈಮ್ ಗೊತ್ತಿರೋದು. ಸೊ ಹಾಗಾಗಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಇದನ್ನು ನಾನು ಮಾಡಿದ್ದು ಶಿವರಾತ್ರಿ ದಿನವೇ. ಸೊ ಈ ಥರ ಬಾಡಿಸ್ಕೊಂಡು ಆದಮೇಲೆ ಮಧ್ಯದಲ್ಲಿ ಈ ಥರ ಸ್ವಲ್ಪ ಹಾಕಿ ಬಾಳೆಲೆನ ಕಟ್ಕೋಬೇಕು. ಏನು ಅಂತ ಅಂದರೆ ನಾನು ಸ್ವಲ್ಪ ಗಡಿಬಿಡೀಲಿ ಹಸ್ಬೆಂಡಿಗೆ ಲೇಟ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ದಪ್ಪ ಹಾಕಿ ಬೇಯಕ್ಕೆ ಇಟ್ಬಿಟ್ಟೆ. ಯಾಕಂದರೆ ನಂಗೆ ಅದಷ್ಟು ಅರ್ಧ ಗಂಟೆಲಿ ಬೇಯ್ಬೋದು ಅಂದ್ಕೊಂಡೆ, ಬಟ್ ಅದಕ್ಕೆ 1 hour ಆದರೂ ಬೇಕು. ನಾನೊಂದು 45 ಮಿನಿಟ್ಸ್ ಬೇಯಿಸ್ಕೊಂಡೆ, ಏನೋ ಸ್ವಲ್ಪ ಬೇಯಬೇಕಿತ್ತು ಅಂತ ಹೇಳಿದರು. ಅವ್ರಿಗೆ ಮೂಡ್ ಔಟ್ ಆಯಿತು. ನಾನೇನು ಮಾಡೋಕ್ಕಾಗೋದಿಲ್ಲ, ಯಾಕಂತಂದರೆ ಮಕ್ಕಳಿಗೆ ರಜೆ ಇತ್ತಲ್ಲ. ಸೊ ಹಾಗಾಗಿ ಮಾಡಿಕೊಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಕೆಲವೊಂದು ಸತಿ ಏನಾಗುತ್ತೆ ಅಂತ ಅಂದರೆ ತುಂಬ ಇಷ್ಟಪಟ್ಟು ಮಾಡಿರ್ತೀವಿ, ತಿನ್ನೋರು ಅಷ್ಟೇ ಇಷ್ಟಪಟ್ಟು ತಿಂತಾರೆ ಅಂತ ಅಂದ್ಕೊಂಡಿರ್ತೀವಿ. ಬೈ ಮಿಸ್ಟೇಕ್ ಅವ್ರೇನಾದ್ರು ಇಷ್ಟಪಟ್ಟು ತಿಂದೇ ಇದ್ದರೆ ನಮಗೆ ಫುಲ್ ಡೇ ಮೂಡ್ ಔಟ್ ಆಗೋಗ್ಬಿಡುತ್ತೆ. ಬಟ್ ಮಕ್ಕಳಿಗೆ ಮಾತ್ರ ತುಂಬ ಇಷ್ಟ ಆಯಿತು, ತಿಂತಾಯಿದ್ರು. ಇವ್ರಿಗೇನಾಯಿತು ಅಂತ ಅಂದರೆ ಸ್ವಲ್ಪ ಬೇಯಬೇಕಿತ್ತು ಅನ್ನೋ ಒಂದು ಇತ್ತು. ಸೊ ಹಾಗಾಗಿ ನಾನು ಇನ್ನೊಂದು ಸತಿ ಟ್ರೈ ಮಾಡಿದೆ. ಸೊ ಆವಾಗ ಸ್ವಲ್ಪ ತೆಳುವಾಗಿ ಹಾಕಿ ಹಾಗೆ ಇನ್ನೊಂದು ಸತಿ ಬೇಯಿಸಿದೆ, ಚೆನ್ನಾಗಿ ಬಂದಿತ್ತು. ಆವಾಗ ಅವ್ರೇನು ಹೇಳಿದ್ರು ಅಂತ ಅಂದರೆ ಅದು ಫುಲ್ ಸಾಫ್ಟ್ ಆಗಬೇಕು ಅಂತ ಹೇಳಿ ಕ್ಯಾಬೇಜ್. ಸೊ ಅಷ್ಟೇ. ಇನ್ನು ಮತ್ತು ಮಗನ ಬರ್ತ್ಡೇ ಇತ್ತು ಮೊನ್ನೆ. ಸೊ ಹಾಗಾಗಿ ಅವನಿಗೆ ನಾನು ಈ ವರ್ಷ ನಾವು ಯಾವುದೇ ಸೆಲೆಬ್ರೇಷನ್ ಮಾಡೋದಿಲ್ಲ ಅಂತ ಹೇಳಿದ್ದೆ. ಯಾಕಂದರೆ ಮನೇಲಿ ಡೆತ್ ಆಗಿರೋದ್ರಿಂದ 1 year ಯಾವುದೇ ಬರ್ತ್ಡೇ ಫಂಕ್ಷನ್ಸ್ ಅದು ಇದು ಮಾಡೋದಿಲ್ಲ ಅಂತ ಹೇಳಿ ಎಲ್ಲರದ್ದು ಮೇಲೆ ಬಂತು. ಮಗಳದು, ಮಗಂದು, ಅವ್ರದ್ದು, ನನ್ನದು ಒಟ್ಟಿಗೆ ಮೇಲೆ ಬರುತ್ತೆ ತಿಂಗಳು ಆದಮೇಲೆ. ಸೊ ಹಾಗಾಗಿ ಮಕ್ಕಳಿಗೊಂದು ಖುಷಿ ಆಗಲಿ ಅಂತ ಹೇಳಿ ಸೊ ತುಂಬ ಸಮಯದಿಂದ ವಾಚ್ ಕೇಳ್ತಾ ಇದ್ದ. ಒಬ್ಬನಿಗೆ ತೊಂದರೆ ಆಗೋದಿಲ್ಲಲ್ಲ. ಸೊ ಹಾಗಾಗಿ ಇಬ್ಬರಿಗೂ ತೊಗೊಂಬಂದಿದ್ರು. ನೈಟೇ ವಿಶ್ ಮಾಡೋಣ ಅಂದ್ಕೊಂಡೆ, ಕೊಟ್ಟು ಬಟ್ ಆಗಲಿಲ್ಲ. ಬೆಳಗ್ಗೆ ಕೊಟ್ಟು ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಅನ್ನೋಷ್ಟೊತ್ತಿಗೆ ಗಡಿಬಿಡಿಲಿ ಆಗಲಿಲ್ಲ. ಯಾಕಂದರೆ ಸ್ಕೂಲಿಗೆ ಹೊರಟಿದ್ರು. ಸ್ಕೂಲ್ ಬಿಡಿಸಿ ನಾನು ಎಲ್ಲಿಗೂ ಕರ್ಕೊಂಡು ಹೋಗಲಿಲ್ಲ. ಬಟ್ ಬಂದ ಮೇಲೆ ಸಾಯಂಕಾಲ ಹೋಟ್ಲಿಗೆ ಕರ್ಕೊಂಡು ಹೋಗಿದ್ದೆ. ಏನೇನು ಬೇಕೋ ಅದನ್ನೆಲ್ಲ ಕೊಡಿಸಿ. ಫುಡ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಅದನ್ನೆಲ್ಲ ತಿಂದು ಆದಮೇಲೆ ಐಸ್ ಕ್ರೀಮ್ ತಿಂದು ಫೈನಲಿ ಮನೆಗೆ ಬಂದ್ವಿ.
ಹಾಗೆ ಮಗನ ಬರ್ತಡೇ ದಿನನೇ ರಸಾಯನ ಮಾಡೋಣ ಅಂದ್ಕೊಂಡು ಕಾಯಿ ಇದು ಮಾಡ್ತಾ ಇದ್ದೆ. ಬಟ್ ಕಾಯೆಲ್ಲ ಒಡೆದೋಗಿತ್ತು. ಈ ಬಿಸಿಲಿಗೆ ಕಾಯಿ ಈ ಥರ ಸುಲಿದಿಟ್ಕೊಂಡ್ರೆ ಒಡೆದೋಗುತ್ತೆ. ಹಾಗೆ ಒಡೆದೋಗಿರೋ ಕಾಯಿನ ಬೇಗ ಯೂಸ್ ಮಾಡದೇ ಇದ್ದರೆ ಒಳಗಡೆ ಬೂಸ್ಟ್ ಬಂದ ಥರ ಆಗುತ್ತೆ. ಸೊ ಹಾಗಾಗಿ ಅದನ್ನು ಒಡೆದೆ. ಹಾಗೆ ನಾನಿಲ್ಲಿ ಟೊಮೆಟೊ ಕಾಯಿ ಚಟ್ನಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಸೊ ಅದೊಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಒಂದು 4 ಮಾತ್ರ ಕೊಯ್ಕೊಂಡಿದ್ದೆ, ಇನ್ನೊಂದ್ಸತಿ ಮಾಡಬೇಕಷ್ಟೆ. ಸೊ ಇದನ್ನು ಕಟ್ ಮಾಡಿ ಚಂದ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ, ಹಾಗೆ ಹಸಿಮೆಣಸನ್ನು ಹಾಕಿ ಚಂದ ಹುರ್ಕೋಬೇಕು ಎಣ್ಣೆ ಹಾಕಿ. ಹಾಗೆ ನಾನಿಲ್ಲಿ ನೀರು ದೋಸೆ ಮಾಡ್ತಾ ಇದ್ದೆ ಅಂತ ಹೇಳಿ ನನಗೆ ಚಟ್ನಿ ಇಲ್ಲ ಅಂದರೆ ಆಗೋದಿಲ್ಲ. ಸೊ ಹಾಗಾಗಿ ಆ ಚಟ್ನಿ ಮಾಡಲೇಬೇಕು ಅಂತ ಹೇಳಿ ಪ್ರಿಪೇರ್ ಮಾಡ್ತಾ ಇದ್ದೆ. ಹಾಗೆ ಯಾರಿಗೆಲ್ಲ ಬೆಳ್ಳುಳ್ಳಿ ಡೈರೆಕ್ಟ್ ಸ್ಮೆಲ್ ಇಷ್ಟ ಆಗೋದಿಲ್ಲೋ ಅದನ್ನು ಕೂಡ ಈ ಥರ ಹುರಿಯೋದ್ರಲ್ಲೇ ಹಾಕಿ ಫ್ರೈ ಮಾಡ್ಕೋಬೇಕು. ಇದು ಟೊಮೊಟೊ ಏನಿದೆಯಲ್ಲ ಅದರ ನೀರಿನಂಶ ಹೋಗೋವರೆಗೂ ನಾವು ಹುರ್ಕೊಂಡ್ರೆ ಚೆನ್ನಾಗಾಗುತ್ತೆ. ಹಾಗೆ ಅದಕ್ಕೆ ನಾನು ಕರಿಬೇವು ಸೊಪ್ಪು, ಹಾಗೆ ಸ್ವಲ್ಪ ಜೀರಿಗೆ, ಬೆಲ್ಲ, ಹಾಗೆ ಇಲ್ಲಿ ಹುರಿಗಡಲೆ ಪುಡಿನ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ರುಬ್ಕೋಬೇಕು. ಕೊತ್ತಂಬರಿ ಸೊಪ್ಪಿದ್ರೆ ಇನ್ನೂ ಚೆನ್ನಾಗಾಗುತ್ತೆ. ನಾನು ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ, ಇದ್ರೆ ಮಾತ್ರ ಯೂಸ್ ಮಾಡೋದು. ಹಾಗೆ ಇಲ್ಲಿ ರಸಾಯನ ಮಾಡ್ತಾ ಇದ್ದೆ ಅಂತ ಹೇಳಿದ್ನಲ್ಲ, ಸೊ ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ ರಸಾಯನನ ಈ ಥರ ಸಣ್ಣದಾಗಿ ಒಳಗಡೆ ಕಟ್ ಮಾಡಿಕೊಂಡು ಬೆಲ್ಲ ಮತ್ತು ಸಕ್ಕರೆನ ಎರಡೂ ಹಾಕಿ, ಅಂದರೆ ಇಲ್ಲಿ ಬೆಲ್ಲದ ಪಾಕನ ಹಾಕೋದಿಲ್ಲ, ಡೈರೆಕ್ಟ್ ಬೆಲ್ಲ ಕೆರೆಸಿ ಹಾಕ್ತಾರೆ. ಸೊ ಅಷ್ಟು ಅದು ಕರಿಗೆ ಆದಮೇಲೆ ಇದಕ್ಕೆ ನಾವು ಈ ಥರ ಕಾಯಿನ ರುಬ್ಬಿರೋ ಹಾಲನ್ನು ಬಟ್ಟೆಯಲ್ಲಿ ಕಟ್ಟಿ ಈ ಥರ ಹಾಲನ್ನು ತೆಕ್ಕೋತೀವಿ. 2 ಹಾಲು ಬೇಡ ಅಂತ ಹೇಳಿ ಜಸ್ಟ್ ನಾನು ಒಂದೇ ದಪ್ಪ ಹಾಲು ತೆಕ್ಕೊಳ್ಳೋಣ ಅಂತ ಹೇಳಿ ಅಂದರೂ ತೆಗೆದ್ರೂ ಕೂಡ ಅದು ಸ್ವಲ್ಪ ತೆಳುವಾಯಿತು. ನನಗಿಲ್ಲಿ ದಕ್ಷಿಣ ಕನ್ನಡಕ್ಕೆ ಮದುವೆ ಆಗಿ ಬಂದ ಮೇಲೆ ಫಸ್ಟ್ ಟೈಮ್ ಹಾಲು ಹಾಕಿ ಮಾಡೋದನ್ನು ನೋಡಿದ್ದು. ನಮ್ಮ ಸೈಡಲ್ಲಿ ಏನೇನು ಮಾಡ್ತಾರೆ ಅಂದರೆ ಕೈಯಿಂದಲೇ ತೆಗೆದು ಕಟ್ ಮಾಡೋದೇ ಇಲ್ಲ ಮಾವಿನ ಹಣ್ಣಿನ, ಡೈರೆಕ್ಟಾಗಿ ಕೈಯಿಂದಲೇ ಪುರುಂಚಿ ನೆಕ್ಸ್ಟ್ ಅದಕ್ಕೆ ಬೆಲ್ಲದ ಪಾಕನ ಹಾಕಿ ಏಲಕ್ಕಿ ಪುಡಿ ಮಾತ್ರ ಹಾಕ್ತಾರೆ. ಹಾಗೆ ಇದರಲ್ಲಿ ಈ ಥರ ಕಾಯಿ ಹಾಲು ಹಾಕಿ ಆದಮೇಲೆ ನಾವಿಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಬೇಕು. ಹಾಗೆ ಕಪ್ಪು ಎಳ್ಳು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಸಿದು ಹಾಕೋದಕ್ಕಿಂತ ಈ ಥರ ಹುರಿದು ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮಧ್ಯದಲ್ಲಿ. ಸೊ ಈ ಥರ ಚಿಟಪಿಟ ಅಂದಮೇಲೆ ನಾವು ಇದನ್ನು ನಮ್ಮ ರಸಾಯನಕ್ಕೆ ಹಾಕ್ಕೊಂಡ್ರೆ ಮಾವಿನಕಾಯಿ ರಸಾಯನ ರೆಡಿ ಆಗುತ್ತೆ. ಸೊ ಇದಿಷ್ಟು ರೆಸಿಪಿನ ನಾನು ಬರ್ತಡೆಗೆ ಹಾಗೆ ಶಿವರಾತ್ರಿಗೆ ಮಾಡಿದ್ದೆ. ಸೊ ನೋಡಿದ್ರಲ್ಲವ ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಕೊನೆಯದಾಗಿ ಮಕ್ಕಳು ಶಿವರಾತ್ರಿ ದಿನ ಭಜನೆ ಮಾಡಲಿಕ್ಕಿತ್ತು. ಅವರು ಡೈಲಿ ಮಾಡ್ತಾರೆ, ಬಟ್ ಶಿವರಾತ್ರಿ ದಿನ ಸ್ಪೆಷಲ್ ಆಗಿ ಮಾಡಿದರು. ಸೊ ಅದನ್ನು ಕೂಡ ಈ ವಿಡಿಯೋನಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಓಂ ನಮಃ ಶಿವಾಯ, ಶಿವಾಯ ನಮಃ.